ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಕೂಡ ಕುಗ್ಗದಿರಿ. ಆ ಸಮಸ್ಯೆಗಳಿಗೆ ಉತ್ತರವನ್ನು ಸಮಯವೇ ಕೊಡುತ್ತದೆ. ಯೋಗ್ಯ ಸಮಯ ಬಂದಾಗ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಅದು ತನ್ನಿಂತಾನೇ ಹೊರಟು ಹೋಗುತ್ತದೆ. ಇದಕ್ಕೊಂದು ಮಹಾಭಾರತದ ಒಂದು ಸಣ್ಣ ಕಥೆಯನ್ನು ಉದಾಹರಣೆಯಾಗಿ ನೋಡೋಣ. ಮಹಾಭಾರತದ ಯುದ್ಧವು ಮುಗಿದು ಪಾಂಡವರಿಗೆ ವಿಜಯವು ದಕ್ಕಿ ಧರ್ಮರಾಯನ ರಾಜ್ಯಭಾರ ಪ್ರಾರಂಭವಾಗಿತ್ತು. ಆ ಧರ್ಮರಾಯನ ರಾಜ್ಯದಲ್ಲಿ ಎಲ್ಲರೂ ಸಂತಸದಿಂದ ಜೀವನವನ್ನು ಮಾಡುತ್ತಾ ಇರುವಾಗ ಅಣ್ಣ ತಮ್ಮಂದಿರ ಮಧ್ಯೆ ಒಂದು ವಾದ ಹುಟ್ಟಿಕೊಳ್ಳುತ್ತದೆ. ಅಣ್ಣ ತಮ್ಮಂದಿರು ಇಬ್ಬರೂ ಕೂಡ ತಮಗೆ ಪಿತ್ರಾರ್ಜಿತವಾಗಿ ಬಂದಂತಹ ಪಾಲಿನ ಭೂಮಿಯಲ್ಲಿ ಕೃಷಿಯನ್ನು ಮಾಡುತ್ತಾ ಜೀವನವನ್ನು ಮಾಡುತ್ತಾ ಇದ್ದರು. ಹೀಗಿರುವಾಗ ಅಣ್ಣನಿಂದ ತಮ್ಮನು ನನಗೆ ಇನ್ನೂ ಹೆಚ್ಚು ಭೂಮಿ ಬೇಕು, ಇದಕ್ಕೆ ಬೇಕಾದಂತಹ ಕ್ರಯವನ್ನು ಕೊಡುತ್ತೇನೆ ಎಂದು ಅಣ್ಣನಿಂದ ಹೆಚ್ಚುವರಿಯಾಗಿ ಭೂಮಿಯನ್ನು ತಮ್ಮ ತೆಗೆದುಕೊಳ್ಳುತ್ತಾನೆ. ಅಣ್ಣನಿಂದ ಸ್ವೀಕರಿಸಿದ ಆ ಭೂಮಿಯಲ್ಲಿ ಸ್ವಲ್ಪವೇ ಸಮಯದಲ್ಲಿ ಒಂದು ನಿಧಿಯೂ ಸಿಗುತ್ತದೆ. ಆ ನಿಧಿಯೊಳಗೆ ಬಂಗಾರ, ಮುತ್ತು, ರತ್ನಗಳು ಇತ್ಯಾದಿ ಬೆಲೆಬಾಳುವ ಹಲವಾರು ವಸ್ತುಗಳಿದ್ದವು. ಈ ತಮ್ಮನು ಅಣ್ಣನಿಗೆ ಅದನ್ನು ಕೊಂಡು ಹೋಗಿ ಒಪ್ಪಿಸ್ತಾನೆ. ಅಣ್ಣ, ಇದು ನೀನು ನನಗೆ ಕೊಟ್ಟ ಭೂಮಿಯಲ್ಲಿ ಸಿಕ್ಕಿದಂತಹ ನಿಧಿ, ಇದು ನಿನ್ನ ಪಾಲಾಗಬೇಕು. ಆದರೆ ಅದು ದ್ವಾಪರ ಯುಗವಾಗಿತ್ತು. ಅಣ್ಣನಿಗೆ ಹೇಳ್ತಾನೆ, ನಾನು ಒಮ್ಮೆ ಭೂಮಿಯನ್ನು ಕೊಟ್ಟ ನಂತರ ಆ ಭೂಮಿಯ ಮೇಲಿನ ಹಕ್ಕು ನನಗೆ ಇರುವುದಿಲ್ಲ, ಇದೆಲ್ಲವೂ ನಿಧಿಯು ನಿನ್ನದೇ ಪಾಲಾಗಬೇಕು ಎಂದು ತಮ್ಮನಿಗೆ ಕೊಡುತ್ತಾನೆ. ಆದರೆ ತಮ್ಮನೂ ತೆಗೆದುಕೊಳ್ಳಲು ಸಿದ್ಧನಿರಲಿಲ್ಲ, ಅಣ್ಣನೂ ಕೂಡ ಆ ನಿಧಿಯನ್ನು ತೆಗೆದುಕೊಳ್ಳಲು ಸಿದ್ಧನಿರಲಿಲ್ಲ. ಕೊನೆಗೆ ಆ ವಾದ ವಿವಾದಕ್ಕೇರಿ ಧರ್ಮರಾಯನ ಸ್ಥಾನಕ್ಕೆ ಹೋಗುತ್ತದೆ. ಧರ್ಮರಾಯ ಇದಕ್ಕೆ ಏನೆಂದು ತೀರ್ಮಾನ ಕೊಡಲಿ ಎಂದು ಚಿಂತಿತನಾಗುತ್ತಾನೆ. ಆತನೂ ಕೂಡ ಈ ಪ್ರಶ್ನೆಯನ್ನು ಬಿಡಿಸಲು ಸಾಧ್ಯವಾಗದೆ ಈ ವಾದವನ್ನು ಶ್ರೀಕೃಷ್ಣನ ಬಳಿ ಕರೆದುಕೊಂಡು ಹೋಗುತ್ತಾನೆ. ಈ ಇವರಿಬ್ಬರ ವಾದವನ್ನು ಕೇಳಿದಂತಹ ಶ್ರೀಕೃಷ್ಣನು, ನಿಮಗೆ 3 ತಿಂಗಳ ಕಾಲ ಸಮಯಾವಕಾಶವನ್ನು ನೀಡುತ್ತೇನೆ, ಅಷ್ಟರ ತನಕ ಈ ನಿಧಿಯು ನಮ್ಮ ಬಳಿಯೇ ಇರಲಿ ಎಂದು ಹೇಳಿ ಆ ಅಣ್ಣ ತಮ್ಮಂದಿರು ಇಬ್ಬರನ್ನು ಕೂಡ ಪುನಃ ತಮ್ಮ ಊರಿಗೆ ಕಳುಹಿಸಿಕೊಡುತ್ತಾನೆ. ಧರ್ಮರಾಯನಿಗಾದರೂ ಆಶ್ಚರ್ಯವಾಯಿತು. ಈ 3 ತಿಂಗಳ ಕಾಲ ಈ ಶ್ರೀಕೃಷ್ಣನು ಯಾಕಾಗಿ ಸಮಯಾವಕಾಶವನ್ನು ಕೇಳಿದ್ದಾನು ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಎಷ್ಟು ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಗೆ ಕಾಲವೇ ಯೋಗ್ಯವಾದಂತಹ ಉತ್ತರವನ್ನು ಕೊಡುತ್ತದೆ, ಕಾಯುತ್ತಿರಿ ಎಂದು ಹೇಳುತ್ತಾನೆ. ಏನೋ ಆಶ್ಚರ್ಯ, 3 ತಿಂಗಳುಗಳು ಕಳೆದ ಬಳಿಕ ಆ ವಾದ ತಿರುಗಿ ಹೋಗಿತ್ತು. ಅಷ್ಟರಲ್ಲಿಯೇ ಕಲಿಯುಗದ ಪ್ರವೇಶವಾಗಿತ್ತು. ಈಗ ಆ ನಿಧಿಯು ತನ್ನ ಪಾಲೆಂದು ತಮ್ಮನು, ಹಾಗೂ ಆ ನಿಧಿಯು ತಾನು ಕೊಟ್ಟ ಭೂಮಿಯಲ್ಲಿದ್ದರಿಂದ ತನ್ನ ಪಾಲೆಂದು ಅಣ್ಣನೂ ಕೂಡ ಪರಸ್ಪರ ಕಾದಾಡುತ್ತಾ ಇದ್ದರು. ಕೇವಲ 3 ತಿಂಗಳುಗಳಲ್ಲಿ ಈ ಸಹೋದರರ ವಾದವು ಉಲ್ಟಾ ಹೊಡೆದದ್ದನ್ನು ಕಂಡು ಕಾಲನ ಮಹಿಮೆಯನ್ನು ಅರಿತು ಶ್ರೀಕೃಷ್ಣನು ಮಂದಸ್ಮಿತನಾಗುತ್ತಾನೆ. ಹಾಗೂ ಸಹೋದರರಿಗೆ ಹೇಳುತ್ತಾನೆ, ಸಹೋದರರೇ, ಈ ಭೂಮಿಯಲ್ಲಿ ಸಿಕ್ಕಂತಹ ನಿಧಿಯನ್ನು ನೀವಿಬ್ಬರು ಹಂಚಿಕೊಳ್ಳದೆ ಈ ವಾದವನ್ನು ಮಹಾರಾಜರ ತನಕ ಕರೆದುಕೊಂಡು ತಂದಿದ್ದೀರಾ. ಈಗ ಈ ನಿಧಿಯು ಸರ್ಕಾರದ ಪಾಲು ಕೂಡ ನಿಧಿಯಲ್ಲಿ ಅಡಗಿದೆ. ಈ ನಿಧಿಯನ್ನು ಒಟ್ಟಾರೆ 3 ಪಾಲು ಮಾಡಿದಲ್ಲಿ ಈ 3ನೇ 1 ಪಾಲು ಸರ್ಕಾರಕ್ಕೂ ಹಾಗೂ 2 ಪಾಲುಗಳು ನಿಮಗಿಬ್ಬರಿಗೂ ಸೇರುತ್ತದೆ ಎಂದು ತೀರ್ಮಾನಿಸುತ್ತಾನೆ. ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಆ ಕಾಲ ಸರಿಯಾದ ಉತ್ತರವನ್ನು ಕೊಡುತ್ತಾನೆ.